ಹೆಸರು ಒಂದು ಎಕರೆಕ 7ರಿಂದ 8 ಕ್ವಿಂಟಲ್ ಹೆಸರು ಹೋಗ್ತಿದ್ವಿ ಗೌಡ್ರ. ವರ್ಷಕ್ಕೆ 20 ಕ್ವಿಂಟಲ್ ಶೇಂಗಾ ಹೋಗ್ತಿದ್ವಿ ರೀ ಗೌಡ್ರ. ವರ್ಷಕ್ಕೆ 80 ಪಿಸಿ ಉಳ್ಳಾಗಡ್ಡಿ ಹೋಗ್ತಿದ್ವಿ ರೀ. ಆದ್ರೆ ಈ ವರ್ಷದ ಬಾಳೆ ಏನ್ರಿ ಗೌಡ್ರ? ಮುನಿಯಪ್ಪ ಗೌಡ್ರ, ಈ ವರ್ಷದ್ದು ಮಳೆ ಜಾಸ್ತಿ ಆಗಿ ಎಲ್ಲ ಫಸಲು ಕೈ ಕೊಟ್ಟಾವು. ಹಂಗಂತ ರೈತ ಉಳುಮೆ ಮಾಡೋದು ಬಿಟ್ಟಾನ. ಈ ವರ್ಷ ಆಗ್ಲಿಲ್ಲ ಅಂದ್ರೆ ಏನಾಯ್ತು? ಮುಂದ್ ವರ್ಷ ಆಗ್ತೈತಿ. ಎಲ್ಲ ಭಗವಂತನ ಆಟ. ಅವ್ ಆಡಿಸ್ತಿರ್ತಾನೆ, ನಾವು ಆಡೋದು. ಸತ್ಯವಾದ ಮಾತು ಹೇಳಿದ್ರಿ ಬಿಡ್ರಿ ಯಜಮಾನ್ರಿ. ಈ ವರ್ಷದ ಮಳಿಗೆ ನಮ್ಮೂರು ಹಳ್ಳನ ಕೊತ್ಕೊಂಡು ಹೋಗೈತೆ ಗೌಡ್ರಿ. ಇನ್ನು ಪೀಕ್ ಅಂದ್ರೆ ಯಾವ ಲೆಕ್ಕ ಗೌಡ್ರಿ? ಯಾಕಲ ಇಷ್ಟು ಬೇಗ ಕೆಲಸ ಬಿಟ್ಟು? ಇಲ್ರಿ ಗೌಡ್ರ, ಒಟ್ಟು ಮನ್ಯಾಗ ಒಟ್ಟು ಅರ್ಜೆಂಟ್ ಕೆಲಸ ಐತ್ರಿ, ಅದಕ್ಕೆ ಹೋಗ್ಬೇಕಾಗಿತ್ರಿ. ಯಾಕಲ? 2025ಕ್ಕೆ ಭಾಳ ಸೀರಿಯಸ್ ಐತೆ ಅಂತ್ರಿ ಗೌಡ್ರ. ಹೋಗಿ ಒಟ್ಟು ಮಾತಾಡಿಸ್ಬರ್ತೀನಿ ರೀ ಗೌಡ್ರ. ಮುನಿಯಪ್ಪ ಗೌಡ್ರ, ಈ ವಿಷಯ ನನಗೆ ಗೊತ್ತಿತ್ರಿ, ಅದು ನಿಮ್ಗೆ ಹೇಳಕ್ಕ ಲಕ್ಷ ಗೌಡ್ರ, ನನ್ನ ಮಗಳ ಮದ್ವೆಗೆ ಒಟ್ಟು ರೊಕ್ಕ ಬೇಕಾಗಿತ್ರಿ. ಓ ಹೌದಲ್ಲ ಮುನಿಯಪ್ಪ? ಹ್ಞೂ ರೀ ಗೌಡ್ರ. ಚಿಪ್ಪತ್ರಪ್ಪ ಗೌಡ್ರ, ಬರ್ತೀನಿ ರೀ ಅಪ್ಪಾರ. ನಮಸ್ಕಾರ. ಮುನಿಯಪ್ಪ ಗೌಡ್ರ, 2025 ನಮಗೂ ಬಹಳ ಆತ್ಮೀಯ. ನಾವು ಹೋಗಿ ಮಾತಾಡ್ಸ್ಕೊಂಡು ಬರೋಣ ಬಾ. ನಮ್ಮೂರ ಗೌಡರೆಂದು ರಾಜ ಗಂಭೀರ, ಕರುನಾಡು ಮಾತು ಮನದಿ ಪ್ರೀತಿ ಸಂಚಾರ. ನಡೆನುಡಿಯಲಿ ದಿನವೂ ಇವರು ನೀತಿ ಮೆರೆದವರು. ಗೌರವ ಇವರಿಗೆ ಅದು ಕಾಂಚನ, ಬದುಕಲಿ ನ್ಯಾಯಕ್ಕೆ ತೊಟ್ಟವರು ಕಂಕಣ. ನಮ್ಮೂರ ಗೌಡರೆಂದು ರಾಜ ಗಂಭೀರ, ಕರುನಾಡು ಮಾತು ಮನದಿ ಪ್ರೀತಿ ಸಂಚಾರ. ಮುನಿಯಪ್ಪ ಯಾರದ್ರಿ? ಯಾರದ್ರಪ್ಪ ಮನ್ಯಾಗ? ದಾದಿ ಗೌಡ್ರು ಬಂದಾರಲ್ಲಿ. ಬರ್ರಿ ಗೌಡ್ರ, ಒಳಕ್ ಬರ್ರಿ. ಏನು 2025 ಆರಾಮಿಲ್ಲ ಅಂತ ನನಗೆ ಗೊತ್ತೇ ಇಲ್ಲ. ಬಾಳ ಆರಾಮಿದ್ದಿಲ್ಲ. ಈಗ 4 ದಿವ್ಸ ಆತು ದವಾಖಾನೆಗಿದ್ದ ಮನಿಗ್ ಕರ್ಕೊಂಡ್ ಬಂದ್ಬಿಟ್ಟಿವ್ ಗೌಡ್ರ. ಮತ್ತ ಅವರು ಇಲ್ಲ ಬಾಳ ಇದು ಆಗತ್ತ, ಅಲ್ಲೇ ಕರ್ಕೊಂಡ್ ಹೋಗ್ಬಿಟ್ರಿ ಮನಿಗೆ ಅಂದ್ರಿ. ಹಂಗಾಗಿ ಈಗ 4 ದಿನ ಆತ್ರಿ ಬಂದು. ಹೌದಾ? ಕುಂದ್ರಿ ಗೌಡ್ರ. ಎರಡ್ 2025 ನಮಗೂ ಬಹಳ ಆತ್ಮೀಯ. ಹೌದ್ರಿ ಗೌಡ್ರ? ಅಪ್ಪ ಗೌಡ್ರ, 2025 ಜನವರಿ ತಿಂಗಳದಾಗ 4 ಎಕರೆ ಜಮೀನು ಖರೀದಿ ಮಾಡಿದೆ ನಾನು. 2025 ಮಾರ್ಚ್ ತಿಂಗಳದಾಗ 4 ಕೋಟಿ ರೂಪಾಯಿ ಖರ್ಚು ಮಾಡಿ ಮಗಳು ಮದುವೆ ಮಾಡಿದೆ ನಾನು. 2025 ಹೆಂಗಾತ್ರಿ ಗೌಡ್ರ? ನೀಯಪ್ಪ ಗೌಡ್ರ, 2025 ಅಕ್ಟೋಬರ್ ತಿಂಗಳದಾಗ ಬಂಗ್ಲೆ ಖರೀದಿ ಮಾಡಿದೆ ಅಲ್ಲ ಮುನಿಯಪ್ಪ. 2025 ಇಷ್ಟೆಲ್ಲಾ ಖರೀದಿ ಮಾಡಿದ್ರಿ ಯಾರಿ ಗೌಡ್ರ? ಅಲ್ವಾ, ಇದೇ ಡಿಸೆಂಬರ್ದಾಗ 2025 ಡಿಸೆಂಬರ್ದಾಗ ಬೋರ್ ಹಾಕ್ಸಿದ 5 ಇಂಚ್ ನೀರ್ ಕಿತ್ತೈತಿ. ಹೌದ್ರಿ ಗೌಡ್ರ? ಇಷ್ಟೆಲ್ಲಾ ಕೊಟ್ಟೈತಿ ನನ್ಗೆ 2025 ನನಗ. ಅಷ್ಟ ಆತ್ಮೀಯ ಇದ್ದ ನನಗ. ಆದ್ರೂ 2025 ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ಏನ್ ಮಾಡುದ್ರಿ ಮತ್ತೆ ಎಲ್ಲಾರ್ಗಿ ಬರೋದ ಅಂತ ದೇವ್ರು ಅವ್ರಿಗೆ ತಂದ್ಬಿಟ್ಟ. ಗೌಡ್ರು ಬಂದಾರ, ಬರ್ರಿ ಅಪ್ಪ ಹೊರಗ. ಏನ್ ಮಾಡಕತ್ತೀರಿ? ಎಷ್ಟೊತ್ತ ಬಂದು? ನಮಸ್ಕಾರ. ಮುನಿಯಪ್ಪ ಇವ್ರು ಯಾರಲ್ಲ? ಗೌಡ್ರ, ಇವ್ರು ಗೌಡ್ರ ನಾನು ಹುಣಿವ್ರಿ ಗೌಡ್ರ. ಗೌಡ್ರ ನಾ ಅಮಾಸಿ. ಏನ್ರಲ್ಲ ಅಮಾಸಿ ಹುಣ್ಣಿಮೆ? ಗೌಡ್ರ ನಾನು 2025 ಜನವರಿಯಿಂದ 15 ದಿವ್ಸ ನಾ ಇರ್ತೇನ್ರಿ. 2025 ಜೊತೆ 15 ದಿವ್ಸ ಇವ ಇರ್ತೇನ್ರಿ. 2025
ಹ್ಞೂನ್ರಿ ಗೌಡ್ರ ನಾವಿಬ್ರು ಭಾಳ ಆತ್ಮೀಯರಿ 25ಕ್ಕ. ಗೌಡ್ರ 2025 ಜನವರಿಗೆ ಹುಟ್ಟ್ಯಾನ್ರಿ ಇವ. ಇವ್ನ ಸಂಬಂಧ ಸಾಕಾಗೈತ್ರಿ ಇಪ್ಪ. ಗಣಪನ ಹಬ್ಬದಾಗಾರ ಹಂಗ ಡ್ಯಾನ್ಸ್ ಮಾಡಿ, ದೀಪಾವಳಿಗಾರ ಕುಲು ನಗ್ತಿದ್ದ. ಈಗ ಏನ್ ಮಾಡ್ಬೇಕು ಒಂದು ತಿಳಿವಲ್ಲಾಗೈತ್ರಿ ಗೌಡ್ರ. ಕ್ರಿಸ್ಮಸ್ ಹಬ್ಬ ಒಂದು ಬಂದೈತಿ, ಇವ ನೋಡಿದ್ರೆ ಸೀರಿಯಸ್ ಆಗ್ಬಿಟ್ಟ. ಕ್ರಿಸ್ಮಸ್ ಹಬ್ಬ ದಾಟಿಸ್ತಾನೆ ಇಲ್ರಿ ಗೌಡ್ರ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದು. ಭಾಳ ಸೀರಿಯಸ್ ಆಗ್ಬಿಟ್ಟು ನೀವು ಒಂದೇ ಮುಂದೆ ನಮ್ಮಿಬ್ಬರದು ಯಾರ ಮುಂದೆ ಹೇಳ್ಕೋಬೇಕ್ರಿ ಗೌಡ್ರ ನಾವು. ಅಷ್ಟಾಗ ನೀವು ದುಃಖ ಪಡ್ತೀರಿ. 2025 ಜೊತೆಗೂ ಇರ್ತೀರಿ, 2026 ಜೊತೆಗೂ ಹೋಗ್ತೀರಿ. ಬಾಳ ಸೀರಿಯಸ್ ಐತಿ ಅಂತ ಡಾಕ್ಟರ್ ಹೇಳ್ಯಾರ್ರಿ ಗೌಡ್ರ. ಏನ್ ಮಾಡ್ಬೇಕ್ರಿ, ಬಾಳ ಸೀರಿಯಸ್ ಐತಿ, ಕ್ರಿಟಿಕಲ್ ಕಂಡೀಷನ್ ಐತಿ ಅಂತ ಹೇಳ್ಯಾರಿ. ಈ ಕ್ರಿಸ್ಮಸ್ ದಾಟ್ತಾನೆ ಇಲ್ಲ ಅನ್ನೋ ಡೌಟ್ ಐತ್ರಿ ಗೌಡ್ರ ನಮ್ಗ. ಏನಾಗತ್ತೆ ಅನ್ನೋದು ಗೊತ್ತಿಲ್ರಿ, ಬಟ್ ಇನ್ನೇನ್ ಭಾಳ ದಿವಸ ಇರಂಗಿಲ್ಲ ಅಂತ್ರಿ. ಬದುಕುದಿಲ್ಲ ಅಂತ ಹೇಳ್ಯಾರ್ರಿ ಗೌಡ್ರ. ಹಂಗೇನಾರ ಹೆಚ್ಚು ಕಡಿಮೆ ಆದ್ರೆ ನಿಮ್ಗೆ ಹೇಳಿ ಕಳಿಸ್ತೀರಿ ಗೌಡ್ರ. ಹಂಗೇನ್ ಹೆಚ್ಚು ಕಡಿಮೆ ಆದ್ರೆ ನೀವು ಒಂದ್ ಸ್ವಲ್ಪ ಬಂದು ಅದೇನೈತಿ ಸ್ವಲ್ಪ ಕಾರ್ಯ ಅದು ಮಾಡ್ಕೊಡ್ರಿ ಗೌಡ್ರ. ನೀವು ಭಾಳ 2025 ನನಗೆ ಭಾಳ ಹೆಲ್ಪ್ ಮಾಡೈತಿ. ಹಂಗೇನೈತಿ ಇದ್ರೆ ಹೇಳಿ ಕಳಿಸ್ರಿ, ನಾ ಬಂದ್ ಮಾಡ್ಕೊಡ್ತೇನೆ, ಬರ್ತೇನೆ. ಆಯ್ತಾಯ್ತು. ನಮಸ್ಕಾರ ರೀ ಗೌಡ್ರ. ನಮಸ್ಕಾರ ಗೌಡ್ರ. ಏನು 2025 ಏನು ಆರಾಮನೇ ಇಲ್ಲಂಗಾತೆ ಇವಂಗ ಆರಾಮ ಆಗ್ಲಿಲ್ಲ ವಾಯವ. ಆರಾಮ ಆಗ್ಲಿಲ್ಲ ನೋಡ್ರಿ. ಇದ್ದಷ್ಟು ದಿನ ಹೋದ್ ಮನ್ಯಾಗ ಹಾಕೋರಿ ಅಂದ್ರ ಅದಕ್ಕೆ ತೊಗೊಂಬಂದ್ ಹಾಕೊಂಡ್ ಕುಂತೆ. ಎಷ್ಟು ದಿವಸ ಇರ್ತಾನ ಅಷ್ಟು ದಿವಸ ಇರುವಲ್ಲ. ನಾವ್ ಮಾಡೋಕತ್ತೆ ನಾವ್ ಮಾಡೋ ಕೆಲಸ ನಾವು ಮಾಡೋಣ. ಎಲ್ಲಿ ಮಠ ಇರ್ತೈತಿ ಜೀವನ ಅಲ್ಲಿ ಮಠ ಮಾಡ್ಕೊಂಡು ಹೋಗಿನ್ ಸುಮ್ನ ಕೊಂಡ್ರದಾವ. ನೀವ ಇಬ್ರು ಬಂದಿರೇನ? ನಾವ್ ಇಬ್ರು ಬಂದೀವ. ಅವ್ರೆಲ್ಲಾರು ಈ ಅಡಿಗೆ ಟೈಮ್ ಎಲ್ಲ ಅಡಿಗೆ ಮಾಡಕ್ ಕುಂತ್ರ ಅವ್ರು. ನಾವ್ ಹಂಗಾರ ಹೋಗಿ ಬರ್ತೇವಿ. ಸುದ್ದಿ ಕೇಳಿದ್ವಿ, ಯಾಕ ನಿಂದ್ರಂಗ ಆಗ್ಲಿಲ್ವಾ, ನೋಡ್ಕೊಂಡ್ ಬಂದ್ರ ಆತು ಅಂತಂದು ಕೆಲ್ಸಕ್ಕ ಅದಕ್ಕ ಹಂಗಾರ ಹೋಗಿ ನೋಡ್ಕೊಂಡ್ ಮಾತಾಡ್ಸ್ಕೊಂಡ್ ಬಂದ್ರ ಆತಂತ ಬಂದೀವಿ. ಏನ್ ಮಾತಿಲ್ಲ ಕತೆ ಇಲ್ಲ. ನೋಡುವ ಏನ್ ಮಾಡ್ತಿದಿ. 8 ದಿನದ ಹೊತ್ತಾತು, ನೀರಿಲ್ಲ ಅನ್ನಿಲ್ಲ. ಗಂಜಿ ಮೇಲೆ ಅದಾನ. ಗಂಜಿನೂ ಆಟ, ತುರ್ತ್ ಮೆಟ್ಟಿನ ಗಂಜಿ. ದೈವ ಹೆಂಗ ಹಚ್ಚೋತ್ ಹಂಗ ಹೋಗುದ್ ನೋಡುವ. ಇದೇನ ಈ ನೀರಿನ ಮ್ಯಾಗಿನ ಗುಳಿ ಇದ್ದಂಗ ವರ್ಷಗಳು ಬದಲಾದ್ರೆ ಏನಾತು. 2025 ಹೋದ್ರೆ 2026 ಬಂದ ಬರ್ತೈತಿ. ಮರ್ತ್ ಬಿಡ್ಬೇಕು ಅದನ್ನೆಲ್ಲಾನು. ಇವದಾಗ ಗುಂಗಣಿ ಹಾಕಿ ಕುಂದ್ರು ಅಂತ ಏನೈತಿ. ಧೈರ್ಯ ಮಾಡ್ಕೊಳ್ಳೋದು, ಒಬ್ರಿಗೊಬ್ರು ಧೈರ್ಯ ಮಾಡ್ಕೊಂಡು 2026ಕ್ಕ ಹೊಸ ಜೀವನ ಮಾಡ್ಕೊಂತ ಹೋಗೋದವ. ಮತ್ತ ಮುಂದಿನ ಜೀವನ ನೋಡ್ಬೇಕಲ್ಲ, ಮತ್ತ ಹೊಸ ಜೀವನ ಚಲೋ ಆಗೋದು 2026ಕ್ಕ. ದಿವ್ಸ ಏನ್ ಬರೋ ತಡ ಇಲ್ಲ.